सिद्धारूढयतीश्वरम् शिष्यप्रशिष्यरूपेण बोधकम् गुरुमाश्रये यदङ्घ्रिकमलद्वन्द्वम् तापत्रयनिवारकम् शान्तिकपदम् देवम् सिद्धारूढमहं भजे। ಪ್ರಾತಸ್ಮರಣೀಯರಾದ ಸದ್ಗುರುವರ್ಯರ ಪಾವನ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮಾ ಪುರುಷ ಸಕಲ ಮತೋದ್ಧಾರಕ ಜಗದಾದಿ ಜಗದ್ಗುರು ಭಗವಾನ್ ಸಿದ್ಧಾರೂಢರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಬಸವಾದಿ ಶಿವಶರಣರ ಸ್ಮರಣೆ ಮಾಡ್ತಾ ಜಗದೊಡೆಯನಾದಂಥ ಶ್ರೀರಾಮಲಿಂಗೇಶ್ವರನ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನತನಾಗಿ ಜಗತ್ತಿನ ಎಲ್ಲಾ ಮಹಾಪುರುಷರ ಪಾವನ ಶ್ರೀಚರಣಗಳಿಗೆ ಎರಗುತ್ತಾ ಶ್ರೀಮನ್ ನಿಜಗುಣ ಶ್ರೀಗಳ ಚರಣ ಸ್ಮರಣೆ ಮಾಡಿಕೊಂಡು ಶ್ರಾವಣ ಮಾಸದ ಪುಣ್ಯ ಮಾಸದಲ್ಲಿ ಪ್ರತಿ ವರುಷದ ಪದ್ಧತಿಯಂತೆ ಜರುಗುತ್ತಲಿರುವ ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ಪ್ರಾತಃ ಕಾಲದ ಈ ಸಮಯದಲ್ಲಿ ಸಮಾವೇಶಗೊಂಡಿರತಕ್ಕಂಥ ಸಮಸ್ತ ಮುಮುಕ್ಷು ಬಳಗವೇ ನಿಮ್ಮೆಲ್ಲರಿಗೂ ಶರಣಗಳನ್ನು ಸಲ್ಲಿಸಿ ಪ್ರತಿನಿತ್ಯ ನಾವು ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ 15ನೆಯ ಪದ್ಯದ ಒಂದೊಂದು ವಾಕ್ಯಗಳನ್ನು ಪ್ರತಿನಿತ್ಯ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇವತ್ತೊಂದು ಬಹಳ ಅಪರೂಪದ ಮಾತು, ಮತಿಯೊಳೊಗೆದ ದುರ್ವಿಕೃತಿಯ ನಚ್ಚಳೆಹುದೇ ಚಂದಮಾಮ. ಮತಿ ಅಂದ್ರೆ ಬುದ್ಧಿ. ಮನ್ಯತೆ ಅನೇನ ಇತಿ ಮತಿ.
ಮತಿನಾಮ ಬುದ್ಧಿ ವಿವೇಕ. ಬುದ್ಧಿಗೆ ಮತಿ ಅಂತ ಕರೀತಾರೆ. ನಾವು ಯಾವುದೋ ಒಂದನ್ನ ಒಪ್ಪಿಕೋಬೇಕಾದ್ರೆ ಬುದ್ಧಿ ವಿಚಾರ ಮಾಡ್ತದೆ. ಸರಿ ತಪ್ಪ ವಿಚಾರ ಮಾಡಿ ನಿರ್ಣಯಿಸಿ ಇದು ಯೋಗ್ಯ ಅಂದ ಮೇಲೆ ಮಾನ್ಯತೆ ನಾವು ಒಪ್ಪುಕೊಂತೀವಿ. ಆದ್ದರಿಂದ ಇದಕ್ಕೆ ಬುದ್ಧಿಗೆ ಮತಿ ಅಂತ ಕರೆದಾರೆ. ಮತಿಸ್ತು ದ್ವಿಧಾಲೋಕೆ ಯುಕ್ತಾಯುಕ್ತೇತಿ ಸರ್ವಥಾ. ಮತಿ ಬುದ್ಧಿ ದ್ವಿವಿಧ, ಎರಡು ರೀತಿಯಾಗಿದೆ. ಬುದ್ಧಿ ಎರಡು ರೀತಿ, ಮತಿ ಎರಡು ರೀತಿ. ಒಂದು ಯುಕ್ತವೆಂತಲೂ ಒಂದು ಅಯುಕ್ತವೆಂತಲೂ, ಒಂದು ಶುದ್ಧವೆಂತಲೂ ಒಂದು ಅಶುದ್ಧವೆಂತಲೂ, ಒಂದು ಸರಿಯಾದ್ದು ಇನ್ನೊಂದು ಸರಿ ಅಲ್ಲದ್ದು. ಬುದ್ಧಿ ಅಂದ್ರ ಕಲ್ಪನೆ ಬಂದದಲ್ಲ ನಿಮಗೆ? ಬುದ್ಧಿ ಅಂದ್ರೆ ಏನ್ರಿ? ಸರ್ವ ವ್ಯವಹಾರ ಹೇತುರ್ ಬುದ್ಧಿ. ಎಲ್ಲ ವ್ಯವಹಾರಕ್ಕೆ ಬೇಕಾಗುವಂತದ್ದು ಮೊದಲು ಬುದ್ಧಿ. ಬುದ್ಧಿ ಇಲ್ಲ ಅಂದ್ರೆ ಆ ಮನುಷ್ಯ ಬದುಕಿದ್ದಕ್ಕೆ ಅರ್ಥನೇ ಇಲ್ಲ. ಮೊದಲು ಬುದ್ಧಿ ಚಲೋ ಇರಬೇಕು, ಮತಿ ಶುದ್ಧಿ ಇರಬೇಕು. ಈ ಬುದ್ಧಿಯನ್ನ ಮೂರು ರೀತಿಯಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬುದ್ಧಿಯನ್ನ ಮೂರು ವಿಭಾಗ ಮಾಡಿ ಹೇಳ್ತಾ ಇದ್ದಾರೆ. ಬುದ್ಧಿ ಮೂರು ನಮನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಾತ್ವಿಕ ಬುದ್ಧಿ, ಒಂದು ರಾಜಸೀ ಬುದ್ಧಿ, ಇನ್ನೊಂದು ತಾಮಸಿಕ ಬುದ್ಧಿ ಅಂತ ಹೇಳ್ತಾರೆ. ಸಾತ್ವಿಕ ಬುದ್ಧಿ ಹೆಂಗಿರ್ತದ್ರಿ? ಬಂಧಂ ಮೋಕ್ಷಂಚ ಯಾವೇತ್ತಿ ಎಂದು ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಇದು ಸಾತ್ವಿಕವಾದ ಬುದ್ಧಿ ಅಂತಾರೆ. ಸಾತ್ವಿಕ ಬುದ್ಧಿ ಲಕ್ಷಣ ಏನ್ರಿ? ಪ್ರವೃತ್ತಿಂಚ ನಿವೃತ್ತಿಂಚ. ಪ್ರವೃತ್ತಿ ಅಂದ್ರ ಹೋಗಬೇಕಾದದ್ದು, ನಿವೃತ್ತಿ ಅಂದ್ರ ಹೊಳ್ಳಿ ತಿರುಗಬೇಕಾದದ್ದು. ಹೋಗಬೇಕಾದದ್ದು ಯಾವುದು? ಹೋಗೋ ದಾರಿ ಇದು ಸರಿ ಏನು? ಯಾಕಡೆ ಹೋಗುದು ಚಲೋ? ಪುಣೆ ಹತ್ತಾದ ಕೂಡನೆ ಯಾಕಡೆ ಹೋಗುದು ಚಲೋ? ಬೆಳಿಗ್ಗೆ ಪುಣೆ, ರಾತ್ರಿ ಪುಣೆ ಹತ್ತಲ್ಲ, ಅವ್ರ ಸುದ್ದಿಗೆ ಹೋಗುದು ಬೇಡ. ನಾವು ರಾತ್ರಿ ಪುಣೆ ಹತ್ತಕ್ಕೆ ಆ ಕಡೆ ಈ ಕಡೆ ತಿರುಗಾಡೋರು ಅದಾರಲ್ಲ, ಅವ್ರ ಸುದ್ದಿಗೆ ಹೋಗಂಗಿಲ್ಲ. ಈಗ ಬೆಳಿಗ್ಗೆ 10 ಗಂಟೆಗೆ ಯಾಕಡೆ ಹೋಗ್ಬೇಕಪ್ಪ? ಯಾಕಡೆ ಹೋಗ್ಬೇಕು ಹೇಳ್ರಿ? ಹೊಲ್ದಾಗ ಸದಿಗಿ ಆಳ್ ಹೋಗ್ಯಾವ, ಶ್ರಾವಣ ಮಾಸ ಮಠದಾಗ ಭಜನ ಪ್ರಾರ್ಥನೆ ಐತಿ, ಯಾಕಡೆ ಹೋಗ್ಬೇಕಂತ ನಿರ್ಣಯ ಮಾಡಬೇಕು? ಯಾಕಡೆ ಹೋಗ್ಬೇಕಂತ ನಿರ್ಣಯ ಮಾಡ್ತದೆ? ಏನ್ 18-20 ವರ್ಷ ಆಯ್ತು, ಅದೇ ಹೇಳ್ತಾರ. ಮನುಷ್ಯರು ಹಿಂದಿರ್ಲಿಕ್ಕಂದ್ರೆ ಕೆಲಸ ಮಾಡಂಗಿಲ್ಲ. ಮನುಷ್ಯರು ಒಂದು 10 ಗಂಟೆ ಬಿದ್ದಾವ. ಆದ್ದರಿಂದ ಏನಿವತ್ತು ಒಂದು ದಿವಸ ತಪ್ಪಿಸಿಕೊಂಡ್ರಿ ಏನಾಯ್ತು ಅಂದ್ರ ಅದು ಸಾತ್ವಿಕ ಬುದ್ಧಿ ಅಲ್ಲ. ಸಾತ್ವಿಕ ಬುದ್ಧಿ ಸರಿಯಾದದ್ದನ್ನ ನಿರ್ಣಯಿಸ್ತದೆ. ಸರಿಯಾದನ್ನ ನಿರ್ಣಯಿಸಬೇಕು. ಯಾವ ಕಡೆ ಹೋಗೋದು ಸರಿಯಪ್ಪ, ಯಾವ ಹಾದಿ ಹಿಡಿಯೋದು ಸರಿ? ನಮಗೆ ನ್ಯಾಯ ಮಾರ್ಗವು ಎದುರಾಗ್ತದೆ, ಅನ್ಯಾಯದ ಮಾರ್ಗವೂ ಎದುರಾಗ್ತದೆ, ಪ್ರಪಂಚದ ಮಾರ್ಗವೂ ಎದುರಾಗ್ತದೆ, ಪರಮಾರ್ಥದ ಮಾರ್ಗವೂ ಎದುರಾಗ್ತದೆ.
ಕವಲೊಡೆದ ದಾರಿ ನಮ್ಮ ಮುಂದೆ ಇರೋ ಹೊತ್ನ್ಯಾಗ ನಿರ್ಣಯಿಸುವುದು ಬಹಳ ಕಷ್ಟ ಆಗ್ತದಮ್ಮ. ನಿರ್ಣಯಿಸುವುದು ಬಹಳ ಕಷ್ಟ. ಅರ್ಜುನನಿಗೂ ಕೂಡ ನಿರ್ಣಯಿಸ್ಲಿಕ್ಕಾಗಲಿಲ್ಲ. ಅಂತೆಯೇ ಕೃಷ್ಣನ ಮೊರೆ ಹೋದ. ನನಗೆ ತಿಳಿಯವಲ್ದು ದೇವರ ಅಂತ. ಅರ್ಜುನ ಬಹಳ ನಿಶಿತಮತಿ, ಬಹಳ ಬುದ್ಧಿವಂತ. ನಮಗೇನ್ ದಡ್ಡಿದ್ನೇನ್ರಿ? ಅರ್ಜುನ ಬಹಳ ಬುದ್ಧಿವಂತ. ಆದರೂ ಕೂಡ ಅವನಿಗೆ ನಿರ್ಣಯ ತಗೊಳ್ಳಿಕ್ಕಾಗಲಿಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂದ್ರ ಮೋಹ ಅಂಬುದು ನನ್ನ ಬುದ್ಧಿಗೆ ಮಂಕು ಕವಿಯುವ ಹಾಗೆ ಮಾಡಿದೆ. ಹಾಗಾಗಿ ನನಗೆ ನಿರ್ಣಯಿಸ್ಲಿಕ್ಕಾಗ್ತಾ ಇಲ್ಲ. ನೀನೇ ನಿಶ್ಚಯ ಮಾಡಿ ಹೇಳು ಅಂತ ಹೇಳಿ ಕೇಳ್ತಾನೆ. ಯಾರಿಗೆ? ಪರಮಾತ್ಮನಿಗೆ. ಅಂದಮೇಲೆ ಅರ್ಜುನನಂತವನಿಗೂ ನಿರ್ಣಯಿಸೋದು ಕಷ್ಟ ಇರ್ತದೆ. ಒಮ್ಮೊಮ್ಮೆ ಇಂಥ ಪ್ರಸಂಗಗಳು ಬರ್ತಾವ್ರಿ, ಏನ್ ನಿರ್ಣಯ ತಗೋಬೇಕಪ್ಪ ಅನ್ನೋದು ಗೊತ್ತೇ ಆಗುದಿಲ್ಲ. ಭೀಷ್ಮಾಚಾರ್ಯರು ರಣರಂಗದಲ್ಲಿ ಮನ್ಕೊಂಡಿದ್ರು. ಎದ್ರ ಮ್ಯಾಗ? ಡನ್ಲಪ್ ಗಾದಿ ಮ್ಯಾಗ ಮನ್ಕೊಂಡಿದ್ರು. ಅವ್ರೆ ಎದ್ರ ಮ್ಯಾಗ ಮನ್ಕೊಂಡಿದ್ರು ಗೊತ್ತದ ನಿನ್ ಕತಿ? ಮೈ ತುಂಬಾ ಬಾಣಗಳನ್ನ ಇಟ್ಟಾವ. ಮೈ ತುಂಬಾ ಬಾಣ ಸೇರ್ಯಾವ. ಬಾಣದ ಮ್ಯಾಗ ಮನ್ಕೊಂಡಿದ್ರು. 6 ತಿಂಗಳು ಮನ್ಕೊಂಡಿದ್ರು. ಯಾತಕ್ಕೆ? ಉತ್ತರಾಯಣ ಬರಬೇಕು. ವರ್ಷದಲ್ಲಿ 6 ತಿಂಗಳ ಉತ್ತರಾಯಣ ಇರ್ತದೆ, 6 ತಿಂಗಳ ದಕ್ಷಿಣಾಯನ ಇರುತ್ತೆ. ಉತ್ತರಾಯಣದಲ್ಲಿ ದೇಹ ಬಿಡಬೇಕು. ಅವರು ಇಚ್ಛಾಮರಣಿಗಳಾಗಿದ್ರು. ಇಚ್ಛಾಮರಣಿಗಳಂದ್ರೆ ಅಂದ್ರೆ ಸಾಯ್ಬೇಕಂದ್ರೆ ಸಾಯ್ಬೇಕು. ಇಚ್ಛಾಮರಣಿ. ಉತ್ತರಾಯಣದ ಸಲುವಾಗಿ 6 ತಿಂಗಳ ಹಾದಿ ಕಾಯ್ತಾ ರಣರಂಗದಲ್ಲಿ ಮಲ್ಕೊಂಡಿದ್ರು. ಕೃಷ್ಣ ಹೇಳಿದಂತ ಧರ್ಮ ಯುಧಿಷ್ಠರಿಗ, ಭೀಮ ಅರ್ಜುನಾದಿಗಳಿಗೆ, ದ್ರೌಪದಿಗೆ ಹೇಳಿದ್ರಂತ. ಭೀಷ್ಮರು ಸಾಮಾನ್ಯರಲ್ಲ. ನ್ಯಾಯಯುತವಾದ ಜೀವನವನ್ನು ಬದುಕಿದವರು, ಧರ್ಮಕ್ಕಾಗಿ ಬದುಕಿದವರು, ಪ್ರತಿಜ್ಞೆ ಮಾಡಿ ಭಾಷೆ ಕೊಟ್ಟು ಎಂದೂ ತಪ್ಪಿಸಲಿಲ್ಲ. ಅಖಂಡ ಬ್ರಹ್ಮಚಾರಿಯಾಗಿ ಬದುಕಿದವರು. ಪಟ್ಟಿ ಕೇಳಿರಿ, ಮೊನ್ನೆ ಹೇಳಿನಿ. ಅಖಂಡ ಬ್ರಹ್ಮಚಾರಿಯಾಗಿ ಬದುಕಿದವರು. ಅವರ ಉಪದೇಶ ನೀವು ಕೇಳಬೇಕು. ನಡ್ರಿ, ರಣರಂಗದಲ್ಲಿ ಮಲ್ಕೊಂಡಿದ್ದಾರೆ. ತಮ್ಮ ಜೀವನಾನುಭವವನ್ನ ಏನು ಹೇಳ್ತಾರೆ ಕೇಳುವ. ನಡ್ರಿ. ಎಲ್ಲಾ ಪಾಂಡವರು ಬಂದ್ರು, ಜೊತೆಗೆ ದ್ರೌಪದಿನೂ ಇದ್ಲು. ಮೈಯಾಗಿನ ರಕ್ತ ಜಿನಿ ಜಿನಿಯಾಗಿ ಸೋರಿ ಹೋಗುತ್ತಾ ಇದೆ. ರಣರಂಗದ ಶರಶೆಯ ಮೇಲೆ ಮನ್ಕೊಂಡಂತ ಭೀಷ್ಮರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಧರ್ಮರಾಜ ಪ್ರಾರ್ಥನೆ ಮಾಡದ. ಸುತ್ತ ಪಾಂಡವರು ಕೈ ಮುಕ್ಕೊಂಡು ನಿಂತಿದ್ದಾರೆ. ನಿಮ್ಮ ಜೀವನಾನುಭವವನ್ನು ಹೇಳಿ ಎಂದಾಗ ಅನೇಕ ಉಪದೇಶವನ್ನು ಮಾಡ್ತಾರೆ. ತಮ್ಮ ಜೀವನಾನುಭವ ಎಲ್ಲ ಹೇಳ್ಕೊಂತಾರೆ. ಒಂದು ಮಾತು ಹೇಳ್ತಿರ್ತಾರೆ, ಆ ಮಾತು ಕೇಳಿ ದ್ರೌಪದಿ ಮುಗುಳ್ನಗೆಯನ್ನ ಬೀರಿದ್ಲು. ಏನೊಂದು ಮಾತು ಹೇಳಿದ್ರು ಅಂದ್ರೆ, ಭೀಷ್ಮರು
ಅನ್ಯಾಯ ಮಾಡಬಾರದು, ಅನ್ಯಾಯ ಮಾಡಬಾರದು, ಅನ್ಯಾಯ ಆಗುತ್ತಿದ್ರ ತಡೆಯದೇ ಇರಬಾರದು ಅಂತ ಹೇಳಿದ್ರು. ದ್ರೌಪದಿ ಯಾಕೆ ಮಕ್ಕಳು ಅಂತ ಗೊತ್ತಾಗಿದೆ ನಿಮಗೆಲ್ಲ? ಆಕೆ ಮನುಷ್ಯನಾಗ ಅಂದ್ಕೊಂಡು, ಅಲ್ಲೋ ಮುದುಕ, ಅವತ್ ನಿನಗೇನಾಗಿತ್ತು? ಯಾವತ್ತ? ಅವತ್ತಂದ್ರೆ ನಿನ್ನೆಲ್ಲ ಮೊನ್ನೆಲ್ಲ. ಅವತ್ತಂದ್ರೆ ಯಾವತ್ರಿ? ದ್ರೌಪದಿಯ ಸೀರೆ ಸೆಳೆದು ದುಶಾಸನ ಅಪಮಾನ ಮಾಡುವಾಗ ಇದ್ಯಾಕೆ ಬುದ್ಧಿ ಬರಲ್ಲ ಅವತ್ ನಿಮಗ ಅನ್ಕೊಂಡಕ್ಕೆ ಮನುಷ್ಯನಾಗ. ಹಿಂಗ ಅನ್ಕೊಂಡು ಮುಗುಳ್ನಾಗೆ ನಕ್ರು ಭೀಷ್ಮರು ಹ್ಯಾಂಗ ನೋಡಿದ್ರು. ಯವ್ವ ನೀ ಯಾಕೆ ನಗತಿ ಅಂತ ಗೊತ್ತಾಗ್ಯದ ನನಗ, ನೀ ಯಾಕೆ ನಗತಿ ಅಂತ ಗೊತ್ತಾಗ್ಯದ. ಯಾಕೆ ನಕ್ಕಿನ ಹೇಳ್ರಿ ಅನ್ಲಕ್ಕೆ ಗೊತ್ತಾಗ್ಯದ ನಮ್ಗೆ. ಅಷ್ಟ ತಿಳಿಯಂಗಿಲ್ಲೇನು? ಅನ್ಯಾಯ ಮಾಡಬಾರದು, ಅನ್ಯಾಯ ಆಗುತ್ತಿದ್ರ ತಡೆಯದೇ ಇರಬಾರದು ಅಂತ ನಾ ಹೇಳಿದ್ರೆ ನಿನ್ನಕ್ಕಿ ನನಗೆ ನೆನಪಾಯ್ತವ, ಎಲ್ಲ ನೆನಪಾಯ್ತು ಅಂದ್ರು. ಅವತ್ತಿನ ಕಥೆಯೆಲ್ಲ ನೆನಪಾಯ್ತು. ದುಶ್ಯಾಸನ, ಪಾಪಿಯಾದಂಥ ದುಶ್ಯಾಸನ ಸಭೆಯಲ್ಲಿ ದ್ರೌಪದಿಯನ್ನ ಹಿಡಿತಂದು ಮಾನಭಂಗ ಮಾಡುತ್ತಿದ್ದ. ಆ ಸಭೆಯಲ್ಲಿ ಭೀಷ್ಮರು ಇದ್ರು. ಅವಾಗ ಅವರಿಗೆ ನಿರ್ಣಯ ಮಾಡ್ಲಿಕ್ಕಾಗಲಿಲ್ಲ. ಏನ್ ನಿರ್ಣಯ ಮಾಡ್ಲಿಕ್ಕಾಗಲಿಲ್ಲ? ದ್ರೌಪದಿ ಅಂತಾಳೆ, ನಾನು ಸೋತು ನಿಮಗೆ ದೊರಕಿದ ವಸ್ತು ಅಲ್ಲ. ಯಾಕಲ್ಲ ಅಂತ ಕೇಳಿದ್ರೆ ದ್ರೌಪದಿ ಹೇಳ್ತಾಳೆ, ನಾನು ದುಶ್ಯಾಸನ ಬಂದು ನೀ ನಮ್ಮ ದಾಸಿ ಇವತ್ತ ನಮ್ಮ ಸೇವಾ ಮಾಡಿ ನಡಿ ಅಂತ ಕರೆದಾಗ ಯಾಕೆ ಅಂತ ಕೇಳಿದ್ರ, ನಿನ್ನ ಗಂಡ ಇಸ್ಪೇಟ್ ಆಡುವಾಗ ಜೂಜ್ ಆಡುವಾಗ ನಿನ್ನ ಪಣಕ್ಕೆ ಹಚ್ಚಿ ಸೋತಾನೆ ಅಂತ ಹೇಳಿದಾಗ ನಾವೊಂದು ಮಾತು ಕೇಳದೆ. ಯಾಕೆ ಬಹಳ ಹುಷಾರಿ ದ್ರೌಪದಿ ಏನ್ರಿ, ಬಹಳ ಬುದ್ಧಿವಂತರು. ದ್ರೌಪದಿ ಕೇಳಿದಂತ, ನನ್ನ ಪಣಕ್ಕೆ ಹಚ್ಚೋದಕ್ಕಿನ ಮೊದಲು ಧರ್ಮ ತನ್ನ ಜೂಜಿನಲ್ಲಿ ಸೋತಿದ್ದಾನೆ ಅಂತ ನನಗೆ ಈಗಾಗಲೇ ಸುದ್ದಿ ಮುಟ್ಟಿದೆ. ಇದು ಕರೆ ಏನು? ಹೌದು, ನಿಮ್ಗಿಂತ ಮುಂಚೆ ತನ್ನನ್ನ ಪಣಕ್ಕೆ ಹಚ್ಚಿ ಸೋತಿದ್ದಾನೆ. ಯಾವಾಗ ತನ್ನನ್ನ ಪಣಕ್ಕೆ ಹಚ್ಚಿ ಸೋತು ಆತ ನಿಮ್ಮ ದಾಸನಾದಾಗ ನನ್ನ ಮೇಲಿನ ಹಕ್ಕನ್ನ ಕಳಕೊಂಡ. ನನ್ನ ಮೇಲಿನ ಹಕ್ಕ ಕಳ್ಕೊಂಡ ಮೇಲೆ ನನ್ನನ್ನ ಹಚ್ಚಲಿಕ್ಕೆ ಬರಂಗಿಲ್ಲ. ಆದ್ದರಿಂದ ಇದು ಮೋಸ ಐತಿ, ನಾ ನಿಮಗೆ ಸೋತಿಲ್ಲ, ನಾ ನಿಮ್ಮ ದಾಸಿ ಅಲ್ಲ ಅಂತಕ್ಕಿ ಅಂತಾಳ. ಅವ ಹ್ಯಾಂಗಿದ್ರು ಗಂಡನ ಹೆಂಡತಿ ಮ್ಯಾಗ ಅಧಿಕಾರ ಇರ್ತದೆ. ಜೂಜದಲ್ಲಿ ಪಣಕ್ಕೆ ಹಚ್ಚಿ ಸೋತಾನೆ, ನೀ ನಮ್ಮ ದಾಸಿ ಅಂತ ಇವ್ರಂತಾರ. ಇವ್ರು ಕುತ್ಕೊಂಡು ಕೇಳ್ತಿದ್ರಲ್ಲ, ಇವರಿಗೆ ಯಾವುದು ಸರಿ ಅಂತ ಹೇಳಿ ನಿರ್ಣಯಿಸ್ಲಿಕ್ಕಾಗ್ತಾ ಇಲ್ಲ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಯಾವುದು ಸರಿ ಅಂತ ನಿರ್ಣಯಿಸೋದು ಬಹಳ ಕಷ್ಟ ಆಗ್ತದೆ ನೋಡ್ರಿ. ಯಾವುದು ಸರಿ ಅಂತ ನಿರ್ಣಯಿಸೋದು ಬಹಳ ಕಷ್ಟ. ಆದ್ದರಿಂದ ಸುಮ್ಮನೆ ಕೂತ್ಕೊಂಡಿದ್ರು. ಯಾಕೆ ಅವತ್ತು ನಿಮ್ಮ ಬುದ್ಧಿ ಕೆಲಸ ಮಾಡಲಿಲ್ಲ ಅಂತ ಕೇಳಿದ್ರೆ ಅದಕ್ಕ ಭೀಷ್ಮರು ಉತ್ತರ ಕೊಡ್ತಾರ, ನನ್ನ ಬುದ್ಧಿ ಅವತ್ತು ಕಲುಷಿತ ಆಗಿತ್ತು, ಯಾವುದು ಸರಿ ಅಂತ ನಿರ್ಣಯಿಸಲಿಕ್ಕೆ ಆಗಲಿಲ್ಲ. ಹಿಂಗ ಮಾಡೋದು ಸರಿ ಅಲ್ಲ ಅಂತ ನನಗ ಅವತ್ತು ನಿರ್ಣಯಿಸಲಿಕ್ಕೆ ಆಗಲಿಲ್ಲ. ಯಾಕೆ ಆಗ್ಲಿಲ್ರಿ ಅಂತ ಕೇಳಿದ್ಲು. ಚೆನ್ನಾಗಿ ತಿಳ್ಕೊಂತೀರಿ ನೀವು. ಯಾಕೆ ಆಗ್ಲಿಲ್ರಿ ಅಂತ ಕೇಳಿದ್ರೆ, ಯಾಕೆ ನಿರ್ಣಯಿಸ್ಲಿಕ್ಕೆ ಆಗಲಿಲ್ಲ ಅಂತ ಕೇಳಿದ್ರೆ, ನನ್ನ ಬುದ್ಧಿ ಕಲುಷಿತವಾಗಿತ್ತು. ಯಾಕೆ ಕಲುಷಿತ ಆಗಿತ್ತು ಅಂದ್ರೆ, ಆ ದುಷ್ಟರ ಅನ್ನ ತಿಂದಿದ್ನಲ್ಲ, ಆ ಅನ್ನ
ನನ್ನ ಮೈಯಲ್ಲಿ ರಕ್ತ ಆಗಿ ಬರ್ತಿತ್ತಲ್ಲ, ನನ್ನ ಬುದ್ಧಿಯನ್ನ ಕಲುಷಿತ ಮಾಡಿತ್ತು. ಜೈಸಾ ಅನ್ನ ಖಾಯೇಗ ವೈಸಾ ಮನ್ ಬನೇಗ. ಒಂದ್ ಕಥೆ ಹೇಳ್ತಾರ. ಯಾವನೋ ಸಾಧು ಊಟಕ್ಕಿಟ್ಟಂತ ಬಟ್ಲನ ಕದ್ಕೊಂಡು ಹೋಗಿದ್ನಂತೆ ಸಾಧು. ಅವ ಮರುದಿವಸ ಉಂಡ ಅನ್ನ ಹೊರಸಾಗಿ ಹೊರಗಾದ ಮೇಲೆ ಅವನಿಗೆ ಅವಾಗ ಪಶ್ಚಾತ್ತಾಪ ಅನಿಸ್ತಂದು, ಇದೇ ತಗೊಂಡು ಬಂದೆ ನಾನು ಅಂತ ಹೇಳಿ. ಯಾರು ಮನ್ಯಾಗ ಉಂಡಿತ್ ನೋಡ್ರಿ ಅವ್ರ ಮನೆಗೆ ಹೋದ ಸೀದಾ ತಗೋಡ್ರಿ ನಿಮ್ ಬಟ್ಲ ಅಂದ. ತಗೋಡ್ರಿ ನಿಮ್ ಬಟ್ಲ ಅಂದ. ಮತ್ತು ಒಯ್ದ ಹೊಳ್ಳ್ಯಾಗ ತಗೊಂಡು ಬಂದಿದಿ, ನಿಮ್ ಮನ್ಯಾಗ ಎಂದೂ ಉಣಂಗಿಲ್ಲ ನಾವಿನ್ನ. ಕರೆ ಹೇಳ್ರಿ, ನಿನ್ನಿಟ್ಟಂದ ಅನ್ನ ಅದು ಕಳವು ಮಾಡಿ ತಂದದ್ದಿತ್ತು. ಕತೆ ಹೇಳ್ತಾರೆ. ಸುಮ್ಮನೆ ಅದರ ಅಭಿಪ್ರಾಯನ ಅಂತೆಯೇ ಯೋಗಿಗೆ ಭಿಕ್ಷಾಟನ ವಿಧಿ. ಶ್ರೀಮಂತ ಜೀವನ ಶಿವಗಳು ಪರಮಾನುಭವದಲ್ಲಿ ಯೋಗಿ ಭಿಕ್ಷಾ ಬೇಡಿ ತಿನ್ನಬೇಕಾದ್ರೆ ಎಂಥವ್ರ ಮನೆಗೆ ಭಿಕ್ಷಾಕ್ ಹೋಗ್ಬೇಕು ಅನ್ನೋದನ್ನ ಬರೀತಾರ. ಅವರು ಸದ್ಗೃಹಸ್ಥರಾಗಿರಬೇಕು, ಧಾರ್ಮಿಕವ್ರಂತರಾಗಿರಬೇಕು, ಅಂಥವರ ಮನೆ ಅನ್ನವನ್ನ ಸ್ವೀಕರಿಸಬೇಕು ಯೋಗಿ ಆದವನು ಅಂತ ಹೇಳ್ತಾರೆ. ಕಳ್ಳರ, ಸುಳ್ಳರ, ಲಪಂಗರ, ಪಾಪಿಗಳ ಮನೆಗೆ ಅನ್ನ ತಿನ್ನಬಾರ್ದು. ನೀನು ಎಲ್ಲಿದ್ದಾರೆ ತಿನ್ನಬಾರ್ದು. ಆದ್ದರಿಂದ ಧರ್ಮ ನನಗವತ್ತ ಧಾರ್ಮಿಕ ಬುದ್ಧಿ ಇರಲಿಲ್ಲಪ್ಪ, ದೂಷಿತ ಅನ್ನವನ್ನ ತಿಂದಿದ್ದೆ. ಹಾಗಾಗಿ ಯಾವುದು ಸರಿ ಅಂತ ನಿರ್ಣಯಿಸೋದು ನನಗಾಗಲಿಲ್ಲ. ಅವತ್ತು ನನ್ನ ಬುದ್ಧಿ ತಾಮಸಿಕವಾಗಿತ್ತು. ಈಗ ಕಲುಷಿತ ರಕ್ತ ಎಲ್ಲ ಮೈಯಾಗಿದ್ದ ಹರಿದು ಹೋಗ್ಯದ, ನಾನು ಪರಿಶುದ್ಧ ಅದೀನಿ. ಈಗ ನಾನು ಯಾವುದು ಸರಿ ಎಂಬುದನ್ನು ನಿಶ್ಚಯಿಸಬಲ್ಲೆ. ಹೀಗೆ ಮನಸ್ಸು ಕಲುಷಿತವಾದಾಗ, ಬುದ್ಧಿ ಕಲುಷಿತವಾದಾಗ ನಿರ್ಣಯಿಸಲಿಕ್ಕಾಗೋದಿಲ್ಲ. ಯಾವುದು ಸರಿಯಾದ ನಿರ್ಣಯ ತಗೊಂತು ನೋಡ್ರಿ, ಅದು ಸಾತ್ವಿಕ ಬುದ್ಧಿ. ಪ್ರವೃತ್ತಿಂಚ ನಿವೃತ್ತಿಂಚ, ಹೋಗಬೇಕಾದ್ದು ಹೋಗಬಾರ್ದು, ಕಾರ್ಯಕಾರ್ಯ ಮಾಡಬೇಕಾದದ್ದು ಮಾಡಬಾರದು ಯಾವುದು, ಮಾಡಬೇಕಾದ ಯಾವುದು ಮಾಡಬಾರದು ಯಾವುದು, ಇದು ನಿರ್ಣಯ ತಗೊಳ್ಳೋದು ಯಾವುದ್ರಿ? ಬುದ್ಧಿನೇ. ಸುಮ್ಮನೆ ಪ್ರಸ್ತುತ ಪ್ರಸಂಗದಲ್ಲಿ ಅಂತ ಹೇಳ್ತೀನಿ. ಕಾರ್ಯ ಅಂತಂದ್ರೆ ಮಾಡಬೇಕಾದದ್ದು ಮಾಡಬಾರದ್ದು. ಮಾಡಬೇಕಾದದ್ದು ನೆಟ್ಟಗೆ ಕೂತ್ಕೊಂಡು ಇಲ್ಲಿ ಶಾಸ್ತ್ರ ಕೇಳೋದು, ಮಾಡಬಾರದು ನಿತ್ಯ ಮಾಡಬಾರದು. ಅಲ್ಲ, ಈ ಕಾರ್ಯ ಅಂದ್ರೆ ಏನಂದ್ರೆ ಸುತ್ತ ಹೇಳಿ ತೋರಿಸ್ಕೊಡ್ತೇನೆ ನಿಮಗೆ. ಮಾಡಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು. ನಮ್ಮ ಎದುರಿಗೆ ಬಂದ್ಬಿಡ್ತದೆ ಒಂದು ಪ್ರಸಂಗ, ಹಿಂಗ್ ಬರ್ತದೆ, ಇದು ಮಾಡಬೇಕು ಮಾಡಬಾರದು ಅಂತ ಪ್ರಸಂಗ ಬರ್ತದೆ. ಬುದ್ಧಿ ನಿರ್ಮಲವಾಗಿದ್ರೆ, ಸಾತ್ವಿಕವಾಗಿದ್ರೆ ಅದು ನಿರ್ಣಯ ತಗೊಂತದ, ಇದು ಮಾಡಬೇಕು ಇದು ಮಾಡಬಾರ್ದು. ಮಾಡಬೇಕಾದದ್ದನ್ನ ಮಾಡಬೇಕಂತ ನಿಶ್ಚಯ ತಗೊಳ್ತದೆ, ಮಾಡಬಾರದನ್ನ ಮಾಡಬಾರ್ದಂತ ನಿಶ್ಚಯ ಮಾಡ್ತದೆ. ಯಾವುದ್ರಿ? ಸಾತ್ವಿಕ ಬುದ್ಧಿ. ಕಾರ್ಯ ಭಯ ಯಾವುದಕ್ಕೆ ಭಯ ಪಡಬೇಕು, ಯಾವುದಕ್ಕೆ ಭಯ ಪಡಬಾರದು. ಪಾಪದ ಕೆಲಸಕ್ಕೆ ಭಯ ಪಡಬೇಕು. ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಪ್ರಾಣ, ಧರ್ಮದ ಕೆಲಸ ಮಾಡ್ಲಿಕ್ಕೆ ಪ್ರಾಣ ಹೋಗ್ತದಂದ್ರು ಭಯ ಪಡಬಾರದು. ಭಯೇ ಬಂಧಂ ಮೋಕ್ಷಂಚ. ಯಾವುದು ನಮಗೆ ಬಂಧನ ಮಾಡ್ತದೆ ಅದರಿಂದ ಮೋಕ್ಷ ಸಿಗುತ್ತದೆ, ಅದರಿಂದ ಸುಖ ಆಗ್ತದೆ, ಅದರಿಂದ ದುಃಖ ಆಗ್ತದೆ ಎಂಬುವುದನ್ನ ನಿರ್ಣಯಿಸುವುದು ಯಾವುದೋ, ಇದನ್ನು ಸರಿಯಾಗಿ ಯಾವುದು ತಿಳ್ಕೊಂತದೋ ಅದು ಯಾವುದ್ರಿ? ಸಾತ್ವಿಕ ಬುದ್ಧಿ. ಇದಕ್ಕ ಸಾತ್ವಿಕ ಬುದ್ಧಿ ಅಂತಾರೆ. ಸಾತ್ವಿಕ ಬುದ್ಧಿ. ರಾಜಸಿಕ ಬುದ್ಧಿ ಹೆಂಗಿರ್ತದೆ? ರಾಜಸಿಕ ಬುದ್ಧಿ ಬಹಳ ವಿಚಿತ್ರ ಇರ್ತದ. ಅದು ಇವನ್ ಹೇಳ್ಕೊಂಬಂದ್ರೆ ಇಲ್ಲಿತನ ಇದರ ವಿಷಯಕವಾಗಿ ಸರಿಯಾದ ನಿರ್ಣಯ ತಗೊಳಂಗಿಲ್ಲ, ಅದು ವಿಪರೀತ ನಿರ್ಣಯ ತಗೊಳ್ತದ. ಇನ್ನು ತಾಮಸಿಕ ಬುದ್ಧಿ ಯಾವ್ದ್ರಿ? ಅಧರ್ಮಂ ಧರ್ಮಮಿತಿ ಮನ್ಯತೆ. ಅಧರ್ಮ ಇದ್ದದ್ದು
ಧರ್ಮ ಅಂತ ತಿಳಿತದ. ಅಕಾರ್ಯ ಇದ್ದದ್ದು ಕಾರ್ಯ ಅಂತ ತಿಳಿತದ. ಹೋಗಬಾರದ್ದು ಹೋಗಬಹುದು ಅಂತ ತಿಳಿತದ. ಮಾಡಬಾರದ್ದು ಮಾಡಬಹುದು ಅಂತ ತಿಳಿತದ. ಹಿಂಗ್ ತಿಳಿಯೋದು ಯಾವ್ದ್ರಿದು? ತಾಮಸಿಕ ಬುದ್ಧಿ. ಒಟ್ಟಾರೆ ಮೊದಲು ಬುದ್ಧಿ ಇರಬೇಕು. ಇದ್ದ ಬುದ್ಧಿ ಸಾತ್ವಿಕವಾಗಬೇಕು. ನನ್ನ ಮಾತು ಕೃಷ್ಣ ಬರಲಾಗ್ತದ. ಪ್ರಥಮ ನಾವು ಹೇಳೋದೇನ್ರಿ, ಮನುಷ್ಯಾಗ ಬುದ್ಧಿ ಇರಬೇಕು. ಬುದ್ಧಿ ಇದ್ರೆ ನೋಡ್ರಿ ಅವ ಎಲ್ಲ ಕಡೆ ಪಾರಾಗಿ ಬರ್ತಾನ. ಬುದ್ಧಿದ್ದ ಮನುಷ್ಯ. ಅಕ್ಬರ್ನ ಆಸ್ಥಾನದೊಳಗ ಬಹಳ ಬುದ್ಧಿವಂತ ಮನುಷ್ಯ ಇದ್ದ. ಯಾರ್ರಿ? ಬೀರ್ಬಲ್. ಬೀರ್ಬಲ್ ಬಹಳ ಬುದ್ಧಿವಂತ. ಅವನಂತ ತೀಕ್ಷ್ಣ ಮತ್ತಿರವ ಅಂದಾಜು ಮಾಡ್ತಿದ್ವಿ, ಹಿಂಗೆ ನಡೀತಿರ್ಬೇಕು, ಹಿಂಗೆ ಆಗ್ತಿರ್ಬೇಕಂತ. ಅವನ ಬುದ್ಧಿವಂತಿಕೆಯನ್ನು ಕಂಡನ ಅವನಿಗೆ ಮಿನಿಸ್ಟರ್ಶಿಪ್ ಕೊಟ್ಟಿದ್ದ. ಯಾರ್ರಿ? ಅಕ್ಬರ್ ಭಾಷಾ. ಏನಾಗಿತ್ತಂತ ಗೊತ್ತೇನ್ರಿ? ಅವನಿಗೆ ರಾಜಧಾನಿಯಲ್ಲಿ ಕೆಲಸ ಸಿಗಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಕತೆ ಹೇಳ್ತಾರೆ. ಏನಾಗಿತ್ತು ಅಂತಂದ್ರೆ, ಅಕ್ಬರ್ ಭಾಷಾ ಸುಣ್ಣ, ಎಲಿ ಅಡಿಕೆ, ತಂಬಾಕ ಇದು ಕೊಡವ್. ರಾಜರಿಗೆ ಕೈಗೊಂಬ್ರಾಳು ಕಾಲಿಗೊಬ್ರು ಆಳು ಅಂತಿರ್ತಾರ ನೋಡ್ರಿ. ಸುಣ್ಣ, ಎಲಿ, ತಂಬಾಕ ಕೊಡ್ಲಾಕ ನಾವು ಬಾಳ. ಆ ದಿನ ಊಟ ತಕ್ಷಣ, ಚಾ ಕುಡಿದ ತಕ್ಷಣ ಎಲಿಗೆ ಸುಣ್ಣ ಹಚ್ಚಿ, ಅಡಿಕೆ ಹಾಕಿ, ಎಲ್ಲ ಎಚ್ಚ ಹಾಕಿ ಕೊಡೋ ಮನುಷ್ಯ ಇದ್ದ ದಲಾಲ್ ಸಾಬ್. ಅವ ಒಂದ್ ದಿವಸ ಈ ಬೀರ್ಬಲ್ನ ಅಂಗಡಿಗೆ ಬಂದಿದ್ದ. ಬೀರ್ಬಲ್ ಒಂದು ಶಾಪ್ ಹಾಕೊಂಡಿದ್ದ, ಡಬ್ಬಾ ಅಂಗಡಿ ಇದೆ, ಪಾನ್ ಶಾಪ್ ಡಬ್ಬಾ ಅಂಗಡಿ ಹಾಕೊಂಡು ಜೀವನ ಮಾಡ್ತಿದ್ದೀವ. ಇಷ್ಟು ಬುದ್ಧಿವಂತ ಇದ್ರು ಸಹಿತ ಅಲ್ಲಿ ಯಾವುದೇ ಅವಕಾಶ ಸಿಕ್ಕಿರ್ಲಿಲ್ಲ. ಒಂದು ಪಾನ್ ಡಬ್ಬಾ ಹಾಕೊಂಡು ಇವ ಜೀವನ ನಡೆಸ್ತಿದ್ದ. ಅವ ದಲಾಲ್ ಸಾಬ್ ಬೀರ್ಬಲ್ ಹತ್ರ ಬಂದ. 1 ಕಿಲೋ ಸುಣ್ಣ ಕೊಡ್ರಿ ಅಂತ ಬಂದಿದ್ದ. ಎಂಥ ಬುದ್ಧಿವಂತ ನೋಡ್ರಿ ಬೀರ್ಬಲ್ಲ. ಬೀರ್ಬಲ್ ಅಂದಂತ 1 ಕಿಲೋ ಸುಣ್ಣನೂ ಒಯ್ಯಿ, 1 ಕಿಲೋ ಬೆಣ್ಣಿನೂ ಒಯ್ಯಿ ಅಂದ. ಬೆಣ್ಣೆ ತೊಗೊಂಡು ಏನ್ ಮಾಡಂದ್ರಿ? ನಮ್ಮ ರಾಜರು ಬೆಣ್ಣಿ ಅಂತ ಹೇಳಿಲ್ರಿ, ಸುಣ್ಣ ಅಟ್ಟ ಕೊಡ್ರಿ ಅಂತದು. ನಾ ಬೇಕಾದ್ರೆ ಪುಷಟ ಕೊಡ್ತೀನಿ, ನಿನ್ ನೋಡಿದ್ರೆ ನನಗ ಅಯ್ಯೋ ಅನಿಸ್ತದೆ, ನಿನಗ ಆತಂಕಕ್ಕಾದಿದೆ, ನಿನಗ ಸಮಸ್ಯೆ ಎದುರಾಗುದಿದೆ. ಆದ್ದರಿಂದ ನಿನಗೆ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೂ ಒಂದಿಟ್ಟು ಬೆಣ್ಣಿ ಒಯ್ಯಿ. ಆಯ್ತ್ರಿ ಅಂತ ಹೇಳಿ 1/2 ಕಿಲೋ ಬೆಣ್ಣಿನೂ ತಗೊಂತು, 1 ಕಿಲೋ ಸುಣ್ಣನೂ ತಗೊಂತು. ಸುಣ್ಣ ಒಯ್ದು ರಾಜನ ಮುಂದಿಡುವುದ ತಡ, ರಾಜ ಕಿನ್ನ ಮಗನ ಇದನ್ನ ಅಂದ. ಯಾವ್ದು? ಸುಣ್ಣ. 1 ಕಿಲೋ ಸುಣ್ಣ. ಅಯ್ಯಪ್ಪ ಅಂತದು. 1 ಕಿಲೋ ಸುಣ್ಣ ತಿನ್ನಂತ ಗಂಟು ಕತ್ತಿ ಹಿಡ್ಕೊಂಡು ತಿನ್ಲಿಕ್ಕಂದ್ರ ಕತ್ತಿ ಹಿರಿದಿದ್ದಾನೆ, ಖಡ್ಗ ಹಿರಿದಿದ್ದಾನೆ. ತಿನ್ನಿದ ನೀವು ಬೀರ್ಬಲ್ ಹೇಳಿದ್ದ ಹೋಗ್ಬೇಕಾದ್ರ, ಹುಚ್ಚಿ ದಾರ್ಯಾಗ ಹೋಗ್ತಾ 1/2 ಕಿಲೋ ಬೆಣ್ಣಿ ತಿಂದ ಹೋಗ್ನಿ ಅಂತ ಹೇಳಿದ್ವಿ ನಾವು. ಇದು ಬೆಣ್ಣಿ ತಿಂದ ಬಂದಿದ್ರೆ ಹೋಗಿತ್ತು. ಅವ ಇದು ಸುಣ್ಣ ತಿನ್ನಂತ ಹೇಳಿ ಖಡ್ಗ ಹಿರಿದು ನಿಂತಾನ. ಮತ್ತೆ ರಾಜ ತಿಂದ್ರು ಸಾಯ್ತೀನಿ, ತಿನ್ನದೇ ಇದ್ರು ಸಾಯ್ತೀನಿ. ತಿನ್ನದೇ ಇದ್ರ ಇವಾಗ ಕತ್ತರ್ಸಾಗ್ತಾನ ನನಗ. ತಿಂದ ಸತ್ರ ಆಯ್ತಂತ ತಿಳ್ಕೊಂಡು ಸುಣ್ಣ ತಿಂತು ಎಲ್ಲ ಮುಂದೆ ಕುದಿಸಿ ತಿನ್ನಿಸದ. ಹೋಗ ಮನೆಗಂದ. ಮರುದಿವ್ಸ ಮತ್ತೆ ಡ್ಯೂಟಿಗೆ ಬಂತಿದ ಆಸಾಮಿ. ರಾಜ ಗಾಬರಿ ಅದ, ನೀ ಸತ್ತಿದೇನು ಅಂದ. ನನಗೇನೋ ಆಗಿಲ್ರಿ ಅಂತ. 1-2 ಸಲ ಹೊರಗೆ ಹೋಗಿದ್ದ, ಏನೂ ಆಗಿಲ್ರಿ ಅಂದ. ಹಿಂಗ್ಯಾಗೋ ಏನೂ ಆಗಿಲ್ರಿ. ಬೀರ್ಬಲ್ರು ಬಾಳ ಶಾಳ್ಯಾರ ನೋಡ್ರಿ ಅಂದ. ಅವಾಗ ಬೀರ್ಬಲ್ ಬಾಳ ಬುದ್ಧಿವಂತ. ಯಾವನು ಅವ ಏನಾಗ್ಯದೋ, ಅವ್ರು ಬೆಣ್ಣೆ ತಿನ್ನಿಸಿ ಕಳಿಸಿದ್ರಿ 1/2 ಕಿಲೋ ಅವ್ರಿ,
ಅದು ಬೆಣ್ಣೆ ತಿಂದು ಸುಣ್ಣ ತಿಂದ ಸಲುವಾಗಿ ನನಗೇನು ಆಗಿಲ್ರಿ. ಅಲ್ಲೋ ನಾ ಬೆಣ್ಣೆ ತಿನ್ನಿಸ್ತೀನಿ ಅಂತ ಅವ್ನು ಹೆಂಗ್ ಗೊತ್ತಾಯ್ತು? ಇವಾಗ ಆಶ್ಚರ್ಯ ಅನಿಸ್ತೀವಿ. ಯಾರಿಗೆ ಅಕ್ಬರ್ ಭಾಷೆಗೆ ಕರ್ಕೊಂಡು ಹೋಗವನ ಅಂತಂದ, ರಾಜರು ಕರೀತಾರಂತ ಕರ್ಕೊಂಡು ಹೋಗು. ಮತ್ತೆ ನಮಗ್ ತಿನ್ನಿಸ್ತಾರೇನಪ್ಪ ಅಂತಂದಿವ. ಅಕ್ಬರ್ನ ಹತ್ರ ಹೋಗಿ ನಿಂತ ಬೀರ್ಬಲ್ಲ, ಅಲ್ಲೋ ನೀ ಎಂತ ಬುದ್ಧಿವಂತ, ನಾ ಇವನಿಗೆ ಸುಣ್ಣ ತಿನ್ನಿಸ್ತೀನಿ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಒಂದು ಕಾಣ, ನಾ ಏನು ಮೆಸೇಜು ಮಾಡಿಲ್ಲ, ಮೊಬೈಲು ನಿನ್ ಕಡೆ ಇಲ್ಲ, ನಿನಗ್ ಗೊತ್ತ ಹೆಂಗಾಯ್ತು ಅಂದ್ರೆ ಅದು ಮುಖ ಸಪ್ಪಗೆ ಮಾಡಿ ಬಂದಿತ್ರಿ. ಇದು ಟೈಮ ನೀವು ಎಲ್ಲಿ ಅಡಿಕೆ ತಿನ್ನೋ ಟೈಮ ಅದು. ಅವತ್ತು ಏನಾಗಿತ್ತು ಗೊತ್ತೇನ್ರಿ? ದಲಾಲ್ ಸಾಬ್ ಹೆಂಡತಿ ಕೂಡ ಜಗಳ ಬಂದಿದ್ದ. ಯಾಕೆ ಜಗಳ ಬಂದಿತ್ತು? ತಲೆ ಬಿಸಿ ಮಾಡ್ಕೊಂಡು ಬಂದಿತ್ತು. ಮನುಷ್ಯನ್ ತುಂಬಾ ಸಿಟ್ಟು ತುಂಬಿಕೊಂಡಾಗ, ಬುದ್ಧಿ ತುಂಬಾ ಸಿಟ್ಟಿದ್ದಾಗ, ತಲೆ ತುಂಬಾ ಸಿಟ್ಟಿದ್ದಾಗ ಬುದ್ಧಿ ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಅವ ಸುಣ್ಣ ಹಚ್ಚಿ ಕೊಡ್ಬೇಕಾದ್ರೆ ನೋಡ್ಲಾರ್ದೇನೆ ಒಂದ್ 4-5 ಪಟ್ಟು ಹೆಚ್ಚಿಗೆ ಹಚ್ಚಿತ್ತು. ದಿವಸ ಹಚ್ಚೋದ್ರ ಬದಲಿಗೆ ಒಂದ್ 4-5 ಪಟ್ಟು ಹೆಚ್ಚಿಗೆ ಹಚ್ಚಿದ್ದ. ಅದು ಸುಣ್ಣ ತಿಂದು ನಾಲಿಗೆ ಸುಟ್ಟಿತ್ತು, ಅಂದ್ರೆ ಹುಣ್ಣಾಗಿತ್ತು ನಾಲಿಗೆ. ಸಿಟ್ಟಿಗೇರಿದಂತ ಅಕ್ಬರ್ ನನಗ ಇವ ಸುಣ್ಣ ತಿನ್ನಿಸಲ್ಲ, ಇವ್ ತಿನ್ನಿಸ್ಬೇಕಂತ ಹೇಳಿ ಸಿಟ್ಟಿಗೆರೆ ಹೋಗ ಮಗನ 1 kg ಸುಣ್ಣ ತಗೊಂಡ ಬಾ ಅಂತಂದಿದ್ದ. ಯಾಕೋ ರಾಜ ಸಿಟ್ಟಿಗೆರೆ, ಮನೆ ಹೆಂಡತಿ ಸಿಟ್ಟಿಗೆರಲ್ಲೋ, ಇಲ್ಲಿ ರಾಜ ಸಿಟ್ಟಿಗೆರದ ಮುಖ ಸಪ್ಪು ಮಾಡ್ಕೊಂಡ್ಬಂದು ರಾಜರು 1 kg ಸುಣ್ಣ ಕೊಡು ಅಂದಾರಂದಾಗ ನಾನು ನಿರ್ಣಯ ಮಾಡಿದೆ, ಇದು ಸುಣ್ಣ ಎದ್ವಾ ತದ್ವಾ ಹಚ್ಚದ, ಇದು ಒಯ್ದ ಮೇಲೆ ನಿಮ್ಗೆ ತಿನ್ನಿಸ್ತಾರ. ಸುಣ್ಣ ತಿನ್ನೋದಕ್ಕಿಂತ ಮೊದಲು ಬೆಣ್ಣೆ ತಿಂದ್ರ ಅದ ಪರಿಣಾಮ ಮಾಡೋದಲ್ಲ ಅಂತ ಗೊತ್ತಾಗಿ ನಾ ಒಂದಿಷ್ಟು ಬೆಣ್ಣೆ ತಿನ್ನಿಸಕ್ ಕಳಿಸೇನ್ರಿ. ಅನ್ನೋ ಏಳು ಶಾಣೆ ಅದೀವೋ ನಿನ್ನಂತ ಶಾಣೆ ನಮ್ಮ ಅರಮನೆಯಾಗ ಇರ್ಬೇಕು, ಇಲ್ಲೇ ಇರು ಅಂದ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡ ಅವನ. ಏನ್ರಿ ಇದನ್ನ ಯಾಕೆ ಹೇಳಿದೆ ನಿಮಗೆ? ಬುದ್ಧಿ ಇರಬೇಕು. ಬುದ್ಧಿ ಇದ್ದ ಮನುಷ್ಯನಿಗೆ ಎಲ್ಲಾ ಕಡೆ ಅವಕಾಶ ಇರ್ತದೆ ಅಲ್ರಿ. ಆದ್ರೆ ಬುದ್ಧಿ ಹೆಂಗಿರಬೇಕು? ಬುದ್ಧಿ ಹೆಂಗಿರಬೇಕು? ಅದು ಸಾತ್ವಿಕವಾಗಿರಬೇಕು. ಸಾತ್ವಿಕ ಆಗಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಬುದ್ಧಿ ಸಾತ್ವಿಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬುದ್ಧಿ ಸಾತ್ವಿಕ ಆಗ್ಬೇಕಾಗಿತ್ತಂದ್ರೆ ಅದಕ್ಕೊಂದಿಷ್ಟು ಉಪಾಯಗಳನ್ನ ಹೇಳ್ತಾರೆ. ಏನು ಉಪಾಯ ಹೇಳ್ತಾರೆ? ಬಾತ್ ಪ್ಯೂರಿಫೈಸ್ ಬಾಡಿ. ಲಕ್ಷ ಕೊಡ್ರಿ ಮಾತಿನ ಕಡೆ, ಬಾತ್ ಚಂದ ಅನಿಸಿದೆ ಇದು ಮಾತು ನನಗೆ. ಬಾತ್ ಪ್ಯೂರಿಫೈಸ್ ಬಾಡಿ, prayer purifies the soul, charity purifies wealth, fast purifies health, forgiveness purifies relation, meditation purifies intellectual. ಏನು? ಸ್ನಾನ ಶರೀರವನ್ನು ಸ್ವಚ್ಛ ಮಾಡ್ತಾರೆ. ಸ್ನಾನ ಮಾಡಿದ್ರಿ ಅಂತಂದ್ರೆ ಶರೀರ ಸ್ವಚ್ಛ ಆಗ್ತದೆ. ಎಲ್ಲರೂ ಸ್ನಾನ ಮಾಡಿ, ಶ್ರಾವಣ ಮಾಸ ಸ್ನಾನ ಮಾಡೇ ಬಂದಿರಿ, ಸ್ನಾನ ಮಾಡಿ ಸ್ವಚ್ಛ ಆಗಿ ಬಂದಿರಿ. ಸ್ನಾನ ಮಾಡಿದ್ರಂತಂದ್ರ ಶರೀರ ಸ್ವಚ್ಛ ಆಗ್ತದೆ. ಆದ್ರಿಂದ ಬಾತ್ ಪ್ಯೂರಿಫೈಸ್ ಬಾಡಿ, ಶರೀರವನ್ನ ಸ್ವಚ್ಛ ಮಾಡಿಸ್ತದೆ ಸ್ನಾನ. ಅದಲ್ರಿ, ಸ್ನಾನ ಶರೀರವನ್ನ ಸ್ವಚ್ಛ ಮಾಡ್ತದೆ. ಇನ್ನ ಪ್ರೇಯರ್ ಪ್ಯೂರಿಫೈಸ್ ಸೋಲ್, ಆತ್ಮವನ್ನ ಪರಿಶುದ್ಧ ಮಾಡ್ತದೆ. ಯಾವ್ದ್ರಿ? ಪ್ರಾರ್ಥನೆ. ಚಾರಿಟಿ ಪ್ಯೂರಿಫೈಸ್ ವೆಲ್ತ್, ದುಡ್ಡನ್ನ, ಪೈಸಾ ಸಂಪತ್ತನ್ನ ಪರಿಶುದ್ಧ ಮಾಡ್ತದೆ ದಾನ. ಸಂಪತ್ತು ದುಡ್ಡ ಸುಮ್ಮನೆ ಸಂಪಾದನೆ ಆಗಿರಂಗಿಲ್ಲ. ಒಂದಿಷ್ಟು ಮೋಸ ವಂಚನೆ ಏನೇನೋ ಮಾಡೇ ಗಳಿಕೆ ಆಗ್ತದೆ. ಗಳಿಕೆ ಸುಮ್ಮನೆ ಆಗ್ತದ್ರಿ? ನಮ್ಮಂತವ್ರಿಗೆ ಎಲ್ಲಿ ಗಳಿಕೆ ಆಗ್ತದೆ ನೋಡ್ರಿ. ಸದ್ಯಗ್ರಹಸ್ಥರಿಗೆ, ರೈತರಿಗೆ ಎಲ್ಲಿ ಗಳಿಕೆ ಆಗ್ತದೆ? ಗಳಿಕೆ ಮಾಡೋರು ಯಾರೇ? ಡಾಕ್ಟರ್ಸ್, ಇಂಜಿನಿಯರ್ಸ್, ಪಾಲಿಟಿಕ್ಸ್ ಲೀಡರ್ಸ್, ಇವರೇನು ಇವರೇನು ಸತ್ಯ ಶುದ್ಧ ಕಾಯಕ ಮಾಡಿ ಕಳಿಸಿರ್ತಾರೆ.
ಹರ್ಕತ್ತಿರಂಗಿಲ್ಲ, ಆಪರೇಷನ್ ಮಾಡ್ತಾನೆ. ಮಾಡಂಗಿಲ್ರಿ ಯಾರು? ಡಾಕ್ಟರ್. ಸುಮ್ಮನೆ ಕೊಯ್ತಾವ. ಎಲ್ಲ ಗೊತ್ತದ ನಿನಗೆ, ಅವ್ರು ಯಾರ್ಯಾರಂತನೂ ಗೊತ್ತದ. ಮಂದ್ಯಾಗ ಅನ್ಬಾರ್ದಿಲ್ಲ, ನಿನಗೆಲ್ಲರಿಗೂ ಗೊತ್ತದ. ನಿನಗೆ ಮಾಡಂಗಿಲ್ಲ, ಪಾಪ ಮಾಡೇನೆ ಗಳಿಸ್ತಾರೆ. ನೋಡ್ರಿ, ಇಂಜಿನಿಯರ್ಸ್ ಎಷ್ಟು ಗಳಿಸ್ತಾರೆ, ಬರೀ ಮೋಸ ಮಾಡನೆ ಗಳಿಸ್ತಾರೆ ಅಲ್ಲ. ಅದಕ್ಕೆ ಸಂಪತ್ತು ಅದು ಪಾಪ ಹಚ್ಕೊಂಡು ಬಂದಿರ್ತದೆ. ಹೆಂಗ ನೆಲಕ್ಕೆ ಬಿದ್ದು ಹೆಂಡಿ ಎಷ್ಟ ಹುಷಾರಾಗಿ ತಗೊಂಡ್ರು ಹೆಂಡಿಗೆ ಒಂದಿಷ್ಟು ಮಣ್ಣು ಹತ್ತಿ ಬರಂಗಿಲ್ಲ, ಹಂಗ ಮಣ್ಣು ಹತ್ತಿ ಬರ್ತದೆ. ಅದು ಪರಿಶುದ್ಧ ಆಗ್ಬೇಕಾಗಿತ್ತಂದ್ರ ಚಾರಿಟಿ ಪ್ಯೂರಿಫೈಸ್ ವೆಲ್ತ್. ದಾನ ಧನವನ್ನ ಶುದ್ಧ ಮಾಡುತ್ತದೆ. ನೋಡ್ರಿ, ನಿಮ್ಗೆ ಸಂಪತ್ ಸಮಾಧಾನ ಕೊಡ್ಬೇಕಾಗಿತ್ತಂದ್ರ ಅಂದ್ರೆ ದಾನ ಮಾಡ್ರಿ. ಶ್ರಾವಣ ಮಾಸದಾಗ ನಿಮಗೆ ಚಲೋ ಆಗ್ತದೆ, ಕೊಟ್ರೆ ನಮಗೂ ಇಟ್ಟು ಚಲೋ ಆಗ್ತದೆ. ಅದಕ್ಕೆ ಚಾರಿಟಿ ಪ್ಯೂರಿಫೈಸ್ ವೆಲ್ತ್ ಅಂತ ಹೇಳಿದ್ರು. ಫಾಸ್ಟ್ ಪ್ಯೂರಿಫೈಸ್ ಹೆಲ್ತ್. ಅದು ಹೆಲ್ತ್ ಪರಿಶುದ್ಧ ಮಾಡ್ತದೆ. ಇದು ವೆಲ್ತ್, ಇದು ಹೆಲ್ತ್. ಯಾವ್ದ್ರಿ? ಫಾಸ್ಟ್ ಪ್ಯೂರಿಫೈಸ್ ಹೆಲ್ತ್. ಒಂದಿಷ್ಟು ಉಪವಾಸ ಮಾಡಬೇಕು. ವಾರಕ್ಕೊಮ್ಮೆ ಆಗಲಿ, ಕೊನೆಗೆ ತಿಂಗಳಿಗೊಮ್ಮೆರ ಆಗಲಿ, ದ್ವಾದಶಿಗೊಮ್ಮೆರ ಆಗಲಿ, ಯಾವುದೋ ಒಂದು ನೇಮ ಇಟ್ಕೊಂಡು. ಯಾಕೆ ಅಂತ ಕೇಳಿದ್ರೆ ಸ್ವಲ್ಪ ರೆಸ್ಟ್ ಕೊಡಬೇಕಾಗಿತ್ತು. ನಾಲಿಗೆ ಹೊಟ್ಟಿಗೆ ರೆಸ್ಟ್ ಕೊಡಬೇಡಂಗಿಲ್ಲ. ತಿಳಿತು ನನ್ನ ಮಾತು? ತಿಳಿತು ನಿಮಗೆ? ನಾಲಿಗೆ ಹೊಟ್ಟಿಗೆ ರೆಸ್ಟ್ ಕೊಡಬೇಡಂಗಿಲ್ಲ. ಹಾಕುದ ರುಚಿ ಅನಿಸಿತ್ತ ಹಾಕುದ ಅದಂತದ. ಒಂದ್ ದಿವಸ ಅಲ್ಲಿ ಕೆಲಸ ಎಷ್ಟಂತ ಮಾಡ್ಬೇಕು ಹೇಳ್ರಿ. ನಿಮ್ಗೆ ಸಂಡೆಗೊಮ್ಮೆ ಸುಟಿ ಸಂಡೆಗೊಮ್ಮೆ ಸುಟಿ ಬಿಡ್ತೀರಿಲ್ಲ? ಸಂಡೆಗೊಮ್ಮೆ ಸುಟಿ ಇದ್ರೆ ಜರ ಚಲೋ ಅನ್ಸಂಗಿಲ್ರಿ. ಸಂಡೆಗೊಮ್ಮೆ ರೆಸ್ಟ್ ಬೇಕಂತೀರಿ, ಚೂರು ರೆಸ್ಟ್ ಬೇಕು ಅಂತೀರಿ. ಅದು ಹೊಟ್ಟಂತ ನಮಗೂ ರೆಸ್ಟ್ ಬೇಕಪ್ಪ. ಯಾವ್ದೇವ್ರ ಮ್ಯಾಗಾರ ಹೆಂಗಾರ ಮಾಡಿ ಒಪ್ಪತ್ತು ಮಾಡು. ಒಪ್ಪತ್ತು ಅನ್ನೋದು ದಿನಕ್ಕಿಂತಲೂ ಹೆಚ್ಚಿಗೆ ಹಾಕಿದ್ರ ಅದಂತದ. ನೀವು ಒಪ್ಪತ್ತು ಮಾಡದೇ ಇದ್ರೆ ಚಲೋ ಇರ್ತಿತ್ತಪ್ಪ ಅಂತದ. ಅದಕ್ಕೆ ಏನಂದ್ರೆ ಫಾಸ್ಟ್ ಪ್ಯೂರಿಫೈಸ್ ಹೆಲ್ತ್. ಆರೋಗ್ಯವನ್ನ ಸರಿಯಾಗಿಡ್ತದಂತ. ಆರೋಗ್ಯದ ಸಲುವಾಗಿ ಜರ ಒಂದಿಷ್ಟು ಉಪವಾಸ ಮಾಡ್ರಿ. ಉಪ್ಪಿಟ್ಟದ ಸಲುವಾಗಿ ಉಪವಾಸ ಮಾಡಬೇಡ್ರಿ. ಏನಂತಾರವರು? ಹೆಲ್ತ್ ಬ್ಯಾಲೆನ್ಸ್ ಕಾಪಾಡಬೇಕಾಗಿತ್ತಂದ್ರೆ ಒಂದಿಷ್ಟು ಬೇಕು. ಫಾಸ್ಟ್ ಪ್ಯೂರಿಫೈಸ್ ಹೆಲ್ತ್. ಫಾರ್ಗಿವ್ನೆಸ್ ಪ್ಯೂರಿಫೈಸ್ ರಿಲೇಷನ್. ಸಂಬಂಧಗಳನ್ನ ಪರಿಶುದ್ಧ ಮಾಡುತ್ತದೆ ಕ್ಷಮಾಗುಣ ಇರಬೇಕು. ಹೋಗಲಿ ಬಿಡು ಅನ್ನಬೇಕು. ಸಂಬಂಧಗಳು ಹಾಳಾಗ್ತವೆ. ಅದರಿಂದ ಸಣ್ಣ ಸಣ್ಣ ಪುಟ್ಟ ತಪ್ಪುಗಳನ್ನ ಗ್ರಹಿಸಿ ಎತ್ತಿ ಆಡೋದು, ಸಿಟ್ಟು ಮಾಡೋದು, ಇದರಿಂದ ಏನಾಗ್ತವೆ? ಸಂಬಂಧಗಳು ಹಾಳಾಗ್ತವೆ. ಮನುಷ್ಯ ಅಂದ್ಮೇಲೆ ತಪ್ಪಾಗ್ತದೆ. ಯಾರ ತಪ್ಪು ಮಾಡಿರ್ಬೋದು. ಬಹಳ ತಪ್ಪಾದ್ರೂ ತಿದ್ದುಕೊಳ್ಳಕ್ ಹೇಳಬೇಕು. ಸಣ್ಣ ಪುಟ್ಟದಕ್ಕ ಸಿಟ್ಟು ಮಾಡ್ಕೊಂತ ಹೋಗ. ಹಾಗೆ ಏನಂದರೆ ಬುದ್ಧಿಯನ್ನ ಪರಿಶುದ್ಧ ಮಾಡ್ತದೆ, ಸಾತ್ವಿಕ ಮಾಡ್ತದೆ. ಯಾವುದು ಅಂತ ಕೇಳಿದ್ರೆ ಮೆಡಿಟೇಷನ್, ನಾಮಸ್ಮರಣೆ ಬುದ್ಧಿಯನ್ನ ಸಾತ್ವಿಕ ಮಾಡ್ತದೆ, ಪರಿಶುದ್ಧ ಮಾಡ್ತದೆ. ಬುದ್ಧಿ ಪರಿಶುದ್ಧ ಮಾಡಬೇಕಂದ್ರೆ ಮನಸ್ಸಾಗ್ತದೆ ಎಂದೆ. ಹೌದು, ಕಲುಷಿತ ವಿಚಾರಗಳಿಂದ, ಕಲುಷಿತ ಆಹಾರದಿಂದ, ಕಲುಷಿತವಾದ ಪರಿಸರದಿಂದ, ಕುಸಂಗದಿಂದ ಪದೇ ಪದೇ ನಮ್ಮ ಮನಸ್ಸು ಬುದ್ಧಿ ಹೊಲಸಾಗ್ತದೆ. ಅಲ್ಲಿ ದುರ್ವಿಕೃತಿ ಅಂತ ಬಳಸಿದ್ದಾರೆ ಪದವನ್ನ. ಮತಿಯೊಳಗೆದ ದುರ್ವಿಕೃತಿ ಅತ್ತಳೆಬುದೇ ಚಂದಮಮ. ಮತಿಯೊಳಗೆ ಅಂದ್ರೆ ಬುದ್ಧಿಯಲ್ಲಿ ಉಂಟಾದಂತ ದುರ್ವಿಕೃತಿ ಅಂದ್ರೆ ಕಾಮಕ್ರೋಧಾದಿ ವಿಕಾರ ವೃತ್ತಿಗಳು ಅಥವಾ ಕೆಟ್ಟ ಕೆಟ್ಟ ವಿಚಾರಗಳು. ಇವೆಲ್ಲ ಏನು ಬುದ್ಧಿಯಲ್ಲಿ ಉಂಟಾಗ್ತಿರ್ತಾವಪ್ಪ, ಅದನ್ನ ಸೆಳೆವುದೇ ಚೆನ್ನಾಗಿ ಅವನು ವೃತ್ತಿ ಮಾಡ್ಕೋಬೇಕಪ್ಪ. ಹೆಂಗ ದಿನ ಆ ಮೈ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂತೀರಿ,
ಬಟ್ಟೆ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂತೀರಿ? ಎಲ್ಲ ಹೊಲಸಿರ್ಬೇಕಂತ ಅನ್ಸಂಗಿಲ್ಲ ಮನುಷ್ಯ ಅಂದ್ಮೇಲೆ. ಕೆಲವು ಇರ್ತಾವ ಬಿಡ್ರಿ, ಏನ್ ಮಾಡೋದು, ಸ್ವಚ್ಛ ಇರ್ಬೇಕಂತೀಯಲ್ಲ, ಹಾಗೆ ಮನಸ್ಸನ್ನು ಬುದ್ಧಿಯನ್ನು ಸ್ವಚ್ಛ ಇಡಬೇಕು. ಏನ್ ಮಾಡ್ಬೇಕ್ರಿ ಅದಕ್ಕೆ? ಸಂತರ ಸಮೀಪಕ್ಕೆ ಹೋಗು. ಸತ್ಸಂಗ ಅಂಬತಕ್ಕಂಥದ್ದು ಬಹಳ ಮಹತ್ವದ್ದು ಅಲ್ರಿ. ಬುದ್ಧಿಯನ್ನ ಶುದ್ಧ ಮಾಡುವಲ್ಲಿ ಸತ್ಸಂಗ ಬಹಳ ಮಹತ್ವದ್ದು ನೋಡ್ರಿ. ಅದನ್ನ ನಿಜವೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತಿಗೆ ಮಂಗಲ ಬೀಹುದಾವುದು ಉತ್ತಮರ ಸಂಘ ಅಂತ ಹೇಳಿದ್ರು. ನಮ್ಮ ಬುದ್ಧಿ, ನೀವು ಮಕ್ಕಳು ಕರ್ಕೊಂಡೋಗಿ ನನ್ಗೆ ಚಲೋ ಬುದ್ಧಿ ಕೊಡು ದೇವ್ರ ಅಂತ ಬೇಡ್ಕೊಳಕ್ ಹಚ್ತೀರಿ. ತಾಯಂದಿರು ಮಕ್ಕಳು ಕರ್ಕೊಂಡ್ ಬರ್ತಾರ, ಅದ್ರ ಕೈಯಾಗಿ ದುಡ್ಡು ಕೊಟ್ಟು ನಮಗ್ ಕೊಡಕ್ ಹಚ್ತಾರ. ಅದರ ಕೆಟ್ಟ ಮಣ್ಣು ಗಿರಾಕಿರ್ತದೆ, ಹಿಡಿದು ಬಿಡಂಗೇ ಅಲ್ಲ. ಅದು ದುಡ್ಡು ಕೊಟ್ಟು ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡೋ ಹೊತ್ನಾಗ ಒಳ್ಳೆ ಬುದ್ಧಿ ಕೊಡುವಂತ ಬೇಡ್ಕು ಅಂತ ಹೇಳ್ತಿರ್ತಾರ. ದೇವ್ರಿಗೆ ಹೋಗ್ತೀರಿ, ಬುದ್ಧಿ ಬುದ್ಧಿ ಎಲ್ಲಿ ಸಿಗ್ತದೆ ಗೊತ್ತೇನು ನಿಮಗೆ? ಒಳ್ಳೆ ಬುದ್ಧಿ ಸಿಗೋದು, ಬುದ್ಧಿ ಪರಿವರ್ತನ ಆಗೋದು, ಅಮಂಗಲವಾದಂಥ ಬುದ್ಧಿ ಮಂಗಲಮಯವಾಗುವುದು ಸತ್ಸಂಗದಲ್ಲಿ. ಸತ್ಸಂಗ ಪರಿವರ್ತನೆ ಮಾಡುತ್ತದೆ. ಮಹಾತ್ಮರ ಸನ್ನಿಧಾನ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಬುದ್ಧಿಯಲ್ಲಿ ಪರಿವರ್ತನೆ ತರುತ್ತದೆ. ಹಾಗಂತ ತಿಳ್ಕೊಂಡು ಮತಿಯನ್ನ ಮಂಗಲಮಯ ಮಾಡ್ಕೋಬೇಕಂತ ಹೇಳಿ ಒಬ್ಬ ಮೈಸೂರು ಪ್ರಾಂತದಿಂದ ಒಬ್ಬ ಶ್ರೀಮಂತ ಬಂದಿದ್ದ. ಎಲ್ಲಿಗೆ? ಹುಬ್ಬಳ್ಳಿಗೆ. ಮಹಾತ್ಮ ಸಿದ್ಧಾರೂಢರ ಸನ್ನಿಧಾನದಲ್ಲಿ ನನ್ನ ಮತಿಯನ್ನ ಮಂಗಲಮಯ ಮಾಡ್ಕೋಬೇಕಂತ ಹೇಳಿ ಮೈಸೂರು ಪ್ರಾಂತ, ಮೈಸೂರು ಕಡೆ ಯಾವುದೋ ಒಂದು ಹಳ್ಳಿ ಇರಬೇಕು, ಅಲ್ಲಿಂದ ಸಿದ್ಧಾರೂಢಪ್ಪನ ಮಹಿಮಾ ಅವರ ಕೀರ್ತಿ ವಾರ್ತೆಯನ್ನು ಕೇಳಿ ನನ್ನ ಜೀವನ ಉದ್ಧಾರ ಮಾಡ್ಕೋಬೇಕಂತ ಹೇಳಿ ಶ್ರೀಮಂತ ಸಿದ್ಧಾರೂಢ ಮಠಕ್ಕೆ ಬಂದಿದ್ದ. ಹಾಗೊಂದು ಶ್ರೀಮಂತಿದ್ದ, ಬಹಳ ಗಳಿಸಿದ್ದ. ಮಕ್ಕಳೆಲ್ಲ ತಮ್ಮ ಆಸ್ತಿ ಪಾಸ್ತಿ ಹಂಚಿಕೊಂಡು ಕಡೆಕಾಗಿದ್ದು, ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದ. ಯಾರೋ ಮಕ್ಕಳು ನೋಡ್ಲಕ್ ತಯಾರಿಲ್ಲ. ಇದು ಸಂಸಾರ ಇಟ್ಟೆ ಐತಿ ಬಿಡು ಅಂದ. ನಿಮ್ಗೆ ಸಂಸಾರ ಇಟ್ಟೆ ಐತಿ ಅನ್ನೋದು ಈಗ ಗೊತ್ತಾಗಂಗಿಲ್ಲ. ನಾವು ಹೇಳೋದು ಕರೆ ಅನಿಸ್ತದ, ಅದು ಪ್ರಸಂಗ ಬಂದಾಗ. ಎಲ್ಲರ ಜೀವನದಾಗ ಬರ್ತದ, ನೆನಪಿಟ್ಕೊಳ್ರಿ. ನೀವು ಅನ್ಬೋದು ನಮ್ಗೆಲ್ಲ ಚಂದ ಐತ್ರಿ, ಎಲ್ಲ ಚಂದ ಐತಿ, ಆದ್ರೂ ಪ್ರಸಂಗ ಬರ್ತದೆ. ಇಟ್ಟೆ ಐತಿ ಬಿಡು ಸಂಸಾರ ಅಂತ ಒಮ್ಮೆರೆ ಅನಿಸ್ತದೆ ಬಂದ್ ಹೇಳ್ರಿ, ನನಗೆ ಅನಿಸ್ತದೆ. ಇಟ್ಟೆ ಐತಿ ಬಿಡು ಸಂಸಾರ, ಇದು ಎಷ್ಟಿದ್ರು ಸಮಾಧಾನ ಸಿಗಲ್ದು, ಇದ್ರಾಗ ಆನಂದ ಸಿಗಲ್ದು. ಹುಡುಕೊಂಡು ಹೋಗ್ಬೇಕು, ದುಡ್ಡು ಕಟ್ಟುಕೊಂಡು ಆನಂದವನ್ನ ಹುಡುಕ್ತಾ ಸಿದ್ಧಾರೂಢ ಮಠಕ್ಕೆ ಬಂದವ. ಏನ್ ತಗೊಂಡು ಬಂದ? ದುಡ್ಡು. ಜೊತೆಗೆ ಆಪದ್ದನ ಅಂತಿರ್ಲಂತ ಹೇಳಿ ಏನು ಜೀವನ ತುಂಬಾ ವ್ಯಾಪಾರ ಎಲ್ಲ ಮಾಡಾಗ ಏನ್ ಗಳಿಸಿದ್ನಲ್ಲ, ಮಕ್ಕಳಿಗೆ ತಿಳಿಸಿದ್ದಿಲ್ಲ, ಅದನ್ನೆಲ್ಲ ಕಟ್ಕೊಂಡು ಬಂದ. ಸಿದ್ಧಾರೂಢ ಶಾಸ್ತ್ರ ಕೇಳಿ ಉದ್ಧಾರ ಆಗಬೇಕು, ಸಿದ್ಧಾರೂಢ ಸತ್ಸಂಗದಲ್ಲಿ ಉದ್ಧಾರ ಆಗ್ಬೇಕಂತ ಬಂದಿದ್ದ. ಅಂದ ಮಠದಾಗಿದ್ರೆ ಸೇವಾ ಮಾಡು, ಕಟ್ಕೊಂಡು ತಿನ್ನು, ಎಲ್ಲಿ ಕಿರಿಕಿರಿ, ನಮಗೇನು ಕಡಿಮೆ ಐತಿ, ಸಾಕಷ್ಟು ತೊಡು ತಗೊಂಡು ಬಂದೀನಿ. ಒಂದು ಬಾಡಿಗೆ ಕೋಲಿ ಹಿಡಿದ. ದುಡ್ಡ ಸಾಕಷ್ಟು ಇತ್ತು ನೋಡ್ರಿ, ಸಾಕಷ್ಟು ದುಡ್ಡು ಕಟ್ಕೊಂಡ್ ಬಂದಿದ್ದ. ಬಾಡಿಗೆ ಕೋಲಿ ಹಿಡಿದ. ಅಡಿಗೆ ಮಾಡ್ಲಾಕ ಒಬ್ಬಕ್ಕೆ ಮನುಷ್ಯರೇ ನೇಮಕ ಮಾಡ. 2 ಹೊತ್ತು ಬಂದು ಅಡಿಗೆ ಮಾಡೋ ಹೋಗ್ತಿರ್ಲು, ಕಸ ಮುಸ್ರಿ ಮಾಡೋ ಹೋಗ್ತಿರ್ಲು, ಎದಕ್ಕೂ ತೊಂದರೆ ಇಲ್ಲ. ದುಡ್ಡು ಇದ್ದಾಗ ಎಲ್ಲ ವ್ಯವಸ್ಥೆ ಆಗ್ತದೆ ನೋಡ್ರಿ. ದುಡ್ಡು ಒಂದಿದ್ರ ಜಗತ್ನಾಗ ಎಂತ ವ್ಯವಸ್ಥೆ ಬೇಕು, ಎಲ್ಲ ವ್ಯವಸ್ಥೆ ಆಗ್ತದೆ. ಮಗನೂ ಬೇಕಾಗಿಲ್ಲ, ಸೊಸಿನೂ ಬೇಕಾಗಿಲ್ಲ. ಇವು ದುಡ್ಡು ಖರ್ಚು ಮಾಡಂಗಿಲ್ಲ, ವ್ಯವಸ್ಥೆ ಆಗಂಗಿಲ್ಲ ಅಷ್ಟೇ. ದುಡ್ಡು ಇದ್ರೆ ಬೇಕಾದಂಗೆ ಆಗ್ತದೆ. ದುಡ್ಡಿತ್ತು, ಎಲ್ಲ ವ್ಯವಸ್ಥೆ ಮಾಡ್ಕೊಂಡ
ಇಂಥ ಟ್ರಂಕಿನ ತುಂಬ ಎಲ್ಲ ದುಡ್ಡು ಇಟ್ಟಿದ್ದ. ಅಗದಿ ಅದಕ್ಕೊಂದು ಕೀಲಿ ಹಾಕಿ, ಕೋಲಿ ಒಳಗೆ ಕೀಲಿ ಹಾಕಿ, ತಲಬಾಗಲಕ್ಕೆ ಇಂಥ ಕೀಲಿ ಹಾಕಿ ಶಾಸ್ತ್ರ ಕೇಳಾಕ್ ಬರ್ತಿದ್ದ. ಶಾಸ್ತ್ರ ಕೇಳಾಕ್ ಕುಂದಿರ್ತಿದ್ದ. ಕೀಲಿ ಏನೋ ದ್ವಾಡದ ಹಾಕಿನಿ, ಯಾವರ ಕೀಲಿ ಒಡೆದು ಅಂದ್ರೆ ಹ್ಯಾಂಗ, ಟ್ರಂಕ್ ಮುರಿದು ಅಂದ್ರೆ ಹ್ಯಾಂಗ, ದುಡ್ಡೆಲ್ಲ ಹೋಯ್ತಂದ್ರೆ ಹ್ಯಾಂಗ. ಎಲ್ಲಿ ಕುಂತು ಇದನ್ನ ಚಿಂತೆ ಮಾಡ್ತಿದ್ದ? ಶಾಸ್ತ್ರದಾಗ ಕುಂತು ಬರೀ ದುಡ್ಡಿನ ಚಿಂತನೆ ಮಾಡ್ತಿದ್ದ. ತಲೆ ತುಂಬಾ ದುಡ್ಡು ತುಂಬಿಕೊಂಡಾಗ, ದುಡ್ಡಿನ ಚಿಂತೆ ತುಂಬಿದಾಗ ಶಾಸ್ತ್ರ ಹೋಗ್ತದನ್ರಿ ಒಳಗೆ. ಬಾಳ ಮಂದಿ ಅಂತಾರ ನಮಗ್ ತಿಳಿಯಂಗಿಲ್ರಿ, ನಿಮ್ದು ನಮ್ ತಲೆಗೆ ಇಳಿಯಂಗಿಲ್ರಿ ಅಂತಾರ. ನಿನ್ ತಲೆ ಖಾಲಿನೇ ಇಲ್ಲ ಅಂತೀವ್ ನಾವು. ನಿನ್ ತಲೆ ಖಾಲಿ ಇದ್ರೆ ನಮ್ದೇನ್ರ ಒಳಗೆ ಹೋಗ್ಬೇಕಲ್ಲ. ನಿನ್ ತಲೆಗೆ ಸುಡಗಾಡಿ ಎಲ್ಲ ತಿಪ್ಪಿ ತುಂಬ್ಕೊಂಡು ಕುಂತಿದ್ವಿ ಅಂತಂದ್ರ ಹೆಂಗ ನಾವು ತುಂಬೆ. ಅದು ಇವ್ರು ಹೇಳೋ ಸಿದ್ದಾಳಪ್ಪ ಹೇಳೋ ಶಾಸ್ತ್ರ ಅವನ ತಲೆಗೆ ಇಳಿತಿರ್ಲಿಲ್ಲ, ಇದು ಹೇಳು ತಿಳಿತಾ ಇರ್ಲಿಲ್ಲ. ಅದು ಚಿಂತೆ ಎಷ್ಟೊತ್ತು ಮಾಡ್ತಾನ್ರಿ. ಅದು ಮಾಡೋ ಹೊತ್ನಾಗ ಇದು ಇವ್ರು ಹೇಳೋದು ತಿಳಿತಿರ್ಲಿಲ್ಲ. ಇವ್ರು ಹೇಳೋದು ಹ್ಯಾಂಗ ಅನಿಸ್ತಿತ್ತ ಅವನಿಗೆ ಅಂದ್ರ, ಹಸುದ ಕೂಸಿಗೆ ಹಾಲು ಕುಡಿಸಿ ತೊಟ್ಟಲ್ದ ಹಾಕಿ ಜೋ ಜೋ ಅಂತ ಹೇಳಿ ಜೋಗಳ ಹಾಡ್ದಂಗ ಆಗ್ತೈತಿ. ಗೊತ್ತಿತ್ತು ನಿಮ್ಗೂ ಕೆಲವ್ರು ಹೆಂಗೆ ಆಗ್ತಾನೆ ಯಾರಿಗೂ. ಜೋಗಳ ಹಾಡ್ದ ತೊಟ್ಟಲ್ದ ಹಾಕಿ ಜೋಗಳ ಹಾಡ್ದಂಗ ಆಗ್ತಿತ್ತು. ಸಿದ್ದಾಳಪ್ಪನ ಶಾಸ್ತ್ರ 5 ನಿಮಿಷ ಆಗಬಾರದು ಶುರುವಾಗಿ ನೀವು ನಿದ್ದೆ ಶುರುವಾಗ್ತಿತ್ತು. ಇವತ್ತಿಗೆ 3 ತಿಂಗಳಾಗ್ಯದ. 3 ತಿಂಗಳದಾಗ ಬರೀ ನಿದ್ದೆನೆ ಮಾಡ್ಯಾರ. ಒಂದ್ ದಿವಸನೂ ಅವ್ರ ಮಾತು ಒಂದು ತರ ಹೋಗಿಲ್ಲ. ಸಿದ್ದಾಳಪ್ಪನವರು ನೋಡಿದ್ರು ದಿನಾರ ತಪ್ಪದೇ ಬರ್ತಾನೆ. ಇವ ಸಾವ್ಕಾರ ಕುಂದಿರ್ತಾನ, ಬರೇ ನಿದ್ದೆನೆ ಮಾಡ್ತಾನ. ಇವ್ ನಿದ್ದೆ ಮಾಡಂಗಿತ್ತಂದ್ರೆ ಬರ್ಬೇಕೆ, ಇಲ್ಲಿ ಬರ್ಬೇಕ್ಯಾಕ? ಇಲ್ಲಿ ಚಂದ ನಿದ್ದೆ ಬರ್ತದೆ. ಇಲ್ಲಿ ಯಾಕೆ ಬರ್ಬೇಕಂದ್ರೆ ಇಲ್ಲಿ ಚಂದ ನಿದ್ದೆ ಬರ್ತದೆ. ಮತ್ತೆ ಆಶ್ಚರ್ಯ ನೋಡ್ರಿ, ನೀವು ಮನೆ ಮುನ್ಕೊಂಡು ನಿದ್ದೆ ಬರಂಗಿಲ್ಲ. ಕೋಡಿ ಇಲ್ಲಿ ಬಾಳ ಚಂದ ನಿದ್ದೆ ಬರುತ್ತೆ. ನೀವು ನಿದ್ದೆ ಮಾಡಂಗಿತ್ತಂದ್ರೆ ಬರ್ಬೇಕ್ಯಾಕೆ ಇಲ್ಲಿ ಅಂತ ಸಿದ್ದಾಳಪ್ಪ. ಬರಾಮ ಕುಂದ್ರಾಮ, ಉಪ್ಪಿಟ್ಟು ಹೊಡೆದ ಬರಾಮ ಕುಂದ್ರಾಮ ನಿದ್ದೆ ಮಾಡಾವ. ಒಂದ್ ದಿವಸನು ಒಳ್ಳೆ ಸಾತ್ವಿಕ ಮನುಷ್ಯ ಇದ್ದ, ಸಂಭಾವಿತ ಇದ್ದ. ಸಾವುಕಾರ ಇದ್ದು ದಿಮಾಕ್ ಬಾಳ ಇರ್ತದೆ. ಕೆಲವು ಮಂದಿಗೆ ದಿಮಾಕ್ ಬಾಳ ಇರ್ತವ್ರಿ. ಅವನು ಸಾತ್ವಿಕ ಇದ್ದ, ಸಂಭಾವಿತ ಇದ್ದ. ಅಂತೆಯ ಮುಂದೆ ಅವನಿಗೆ ಬೋಳೆ ಭಕ್ತ ಅಂತ ಹೆಸರಿರ್ತಾರೆ. ಸಿದ್ದಾಳಪ್ಪನ ಬೋಳೆ ಭಕ್ತ ಅಂತ ಇರ್ತಾರೆ. ಗೊತ್ತಾಯ್ತು ನಿಮ್ ಕಥೆ ಏನಂತ ಹೇಳಿ. ಬೋಳೆ ಭಕ್ತ ಅಂತ ಹೆಸರಿಟ್ಟಿದ್ರು. ಬರೀ ನಿತ್ಯನೇ ಮಾಡ. ಮುಮುಕ್ಷುವಿನ ಲಕ್ಷಣ ಇತ್ತು ಅವನಲ್ಲಿ, ಜಿಜ್ಞಾಸುವಿನ ಲಕ್ಷಣ ಇತ್ತು. ಸಾತ್ವಿಕ ಮನುಷ್ಯ ಇದ್ದ, ಸಂಭಾವಿತ ಇದ್ದ. ಇವನಿಗೆ ಏನು ಪ್ರತಿಬಂಧಕ ಐತಿ ಅಂತ ಗೊತ್ತಾಯ್ತು. ಸಿದ್ದಾಳಪ್ಪ ಆಶೀರ್ವಾದ ಮಾಡಿದ. ಏನ್ ಆಶೀರ್ವಾದ ಮಾಡೋದು ಗೊತ್ತೇ ಅಂತ, ಅವನ ಮನೆಗೆ ಕಳತನ ಆಗುವಂಗ ಆಶೀರ್ವಾದ ಮಾಡದ. ನಿಮ್ಗೆ ಉಲ್ಟಾ ಅನಿಸ್ತದಲ್ಲ ಮಾತಿದು. ಏನ್ರಿ ಮನೆಗೆ ಕಳತನ ಆಗೋದಕ್ಕೆ ಆಶೀರ್ವಾದ ಅಂತಾರೇನ್ರಿ ಅಂತ ನೀವಂತೀರಿ. ನಿಜವಾಗಿಯೂ ಅದು ಆಶೀರ್ವಾದನೆ. ಒಂದಿನ ರಾತ್ರಿ ಕಳತನ ಆಯ್ತು. ಅವನು ಕಳತನ ಆಯ್ತು. ಆ ಕಳ್ಳರು ಹಿಂಗ್ ಕಳ್ತನ ಮಾಡಿದ್ರಂತ ಬರೇ ದುಡ್ಡು ಅಷ್ಟ ತಗೊಳ್ಳೋದಲ್ಲ, ಅವನ ಮೈ ಮ್ಯಾಗ ಬಟ್ಟಿ ಸಹಿತ ಬಿಟ್ಟಿದ್ರಂತ. ಅವನ ಮೈ ಮೇಲೆ ಒಂದು ಲಂಗೋಟಿ ಬಿಟ್ರ ಇನ್ನೇನು ಇಲ್ಲ. ದಿಗಂಬರಾಗಿ ಬಂತಿದ್ರು ಮುಂಜಾನೆ ಮಠಕ್ಕೆ. ಏನ್ ಮಾಡ್ತಾನ, ಎಲ್ಲ ಕಳ್ಕೊಂಡಾನ. ಯಪ್ಪ ಎಲ್ಲ ಹೋಯ್ತು ನಂದು. ಚಲೋ ಆಯ್ತು ಬಾ ಅಂದ್ರು. ಎಲ್ಲ ಹೋದ ಚಲೋ ಆಯ್ತು. ಅದಿತ್ತಂದ್ರ ನೀನು ಉದ್ಧಾರ ಮಾಡಿಕೊಡ್ತಿದ್ದಿಲ್ಲ. ಇಲ್ಲಿ ಎದಕ್ ಬಂದಿಯಪ್ಪ? ಉದ್ಧಾರ ಆಗಕ್ ಬಂದಿದಿ. ನಿನ್ನ ಮತಿಯನ್ನ ಮಂಗಲ ಮಾಡ್ಕೊಳಕ್ ಬಂದಿದಿ.
ಅದಿತ್ತಂದ್ರೆ ನಿನಗೆ ಒಟ್ಟ ಶಾಸ್ತ್ರಕ್ಕೆ ಕೊಡ್ತಿದ್ದಿಲ್ಲ, ನಿನಗೆಂದೂ ಜ್ಞಾನ ಆಗ್ತಿದ್ದಿಲ್ಲ. ಚಲೋ ಆಗಿದವ ಆದದ್ದೆಲ್ಲ ಚಲೋನೆ, ಮಾಡಿದವ್ರು ತಾವೇ ಆದದ್ದೆಲ್ಲ ಚಲೋನೆ. ಯಪ್ಪ ಒಂದಿಷ್ಟು ಬಟ್ಟೆಯರ ಬಿಡ್ಬೇಕಿಲ್ರಿ ನಾವು. ಬಾ ಮರ್ಯಾದೆ ಮುಸ್ಲಕ್ ಬಟ್ಟೆ ಐತಲ್ಲ, ಬಟ್ಟೆ ಮಠದಾಗಿರ್ಬೇಕಂತ ದೊಡ್ಡಿದ್ದಾಗ ಅನಿಸ್ಲಿಲ್ಲ. ಈಗ ಹೆಂಗ್ ಮಾಡ್ತೀವಿ? ಇರ್ತೀನಿ, ಕಸ ಹುಡುಗಂದ್ರೆ ಹುಡುಗ್ತೀನಿ, ಭಿಕ್ಷಾನ್ನ ಉಣ್ತೀನಿ ಉಣ್ತೀನಿ ಮಾಡ್ತೀನಿ. ಮಠದಾಗ ಸೇವಾ ಮಾಡಿಕೊಂಡು ಭಿಕ್ಷಾನ್ನವನ್ನು ಸೇವಿಸಿ ಹಿತಮಿತವಾಗಿ ಸೇವಿಸಿ ಶಾಸ್ತ್ರ ಕೇಳಕ್ ಹತ್ತದ. ಆನಂದ ಆನಂದ ಆನಂದ. ಶಾಸ್ತ್ರ ತಿಳಿಲಾಕ್ ಹತ್ತು. ನಿಮಗೂ ಹಂಗೆ ಮಾಡ್ಬೇಕು. ಹಂಗೇನಿಲ್ಲ, ನೀವು ಹಂಗೆ ನಿದ್ದೆ ಮಾಡಂಗಿಲ್ಲ. ಅದು ಮಾಡಿದ್ರಿ ಏನಾರ ಮಾಡ್ಬೋದಾಗಿದ್ರೆ ನೀವು ಆನಂದವಾಗಿ ಕೇಳ್ತೀರಿ. ಒಮ್ಮೆ ಕಣ್ಣು ಮುಚ್ಚಿದ್ರು ಆನಂದವಾಗಿ ಮುಚ್ಚಿರ್ತೀರಿ ಅಷ್ಟೇ. ಶಾಸ್ತ್ರದ ಆನಂದ ಹೆಚ್ಚಾಗಿ ಕಣ್ಣು ಮುಚ್ಚಿರ್ತಾವ ಅಷ್ಟೇ. ನೀವೇನು ಅವನಂಗೆ ಮಾಡಂಗಿಲ್ಲ, ಸರ್ಕಾರಂಗೇನು ಮಾಡಂಗಿಲ್ಲ. ಶಾಸ್ತ್ರ ಕೇಳದ, ಪ್ರತಿನಿತ್ಯ ಸಾಧನ ಮಾಡದ, ಬುದ್ಧಿ ಪರಿವರ್ತನ ಆಯಿತು, ಜ್ಞಾನ ಆಯಿತು. ಸದ್ಗುರುನಾಥನ ಕೃಪಾಗಿ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ಸಿದ್ಧಾನಪ್ಪ ಅವನಿಗೆ ಸಮಾಧಿ ಸುಖವನ್ನ ದಯಪಾಲಿಸ್ತಾರೆ. ಆ ಕಥೆಯನ್ನು ನಾಳೆ ನೋಡೋಣ. ಇನ್ನು ಸ್ವಲ್ಪ ಬಹಳ ಚಂದಿದೆ ಅವನ ಕತೆ, ಕೇಳುವಂಗಿದೆ. ಬೋಳೆ ಭಕ್ತನ ಕತೆ. ಅದು ನಾಳೆ ಟೈಮ್ ಆಯಿತು, ನಾಳೆ ಸವಿಸ್ತಾರವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರವು